ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಈ ಬಾರಿಯೂ ಕೂಡ ಅದ್ಧೂರಿಯಾಗಿ ಗಣೇಶೋತ್ಸವವನ್ನ ಮಾಡಲಾಗ್ತಾ ಇರುವಂಥದ್ದು. ಗಣೇಶನ ಮೂರ್ತಿಯನ್ನ ಕೂರಿಸಿ ಸಂಭ್ರಮ ಸಡಗರದಿಂದ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರವನ್ನ ಮಾಡಿ ಗಣೇಶನಿಗೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಹೋಮ ಹವನಗಳನ್ನು ಕೂಡ ಮಾಡಿ ಭಕ್ತರು ಅದರಲ್ಲಿ ಭಾಗಿಯಾಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಫ್ರೀ ಆಗಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ದೇವರ ಮೂರ್ತಿಯನ್ನು ನೋಡಬೇಕು ಅನ್ನುವಂತಹ ಮನಸ್ಸಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಂಗಳೂರು ರಿಪೋರ್ಟರ್ ದಿನೇಶ್ ಕೂಡ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಹೇಳ್ತಾ ಇನ್ನು ಬೆಳಗಾವಿಯ ರಿಪೋರ್ಟರ್ ಮೈಲಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಹಬ್ಬದ ಸಂಭ್ರಮ ಸಡಗರ ಮೈಲಾರಿ? ಖಂಡಿತ ರಮ್ಯಾ, ಬೆಳಗಾವಿಯಲ್ಲಿ ಕೂಡ ಗಣೇಶ ಉತ್ಸವದ ಹಬ್ಬದ ಸಂಭ್ರಮ ಸಡಗರ ಜೋರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಅಂದರೆ ಗಡಿ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಮಹಾರಾಷ್ಟ್ರದ ಪ್ರಭಾವ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1400ಕ್ಕೂ ಅಧಿಕ ಸಾರ್ವಜನಿಕ ಗಣಪತಿಗಳನ್ನು ಇಡಲಾಗಿದೆ. ಅದರಲ್ಲಿ ಬೆಳಗಾವಿ ಮಹಾನಗರದಲ್ಲಿ 380ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 11 ದಿನಗಳ ಕಾಲ ಇಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಜೆಂಡಾ ಚೌಕ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಗಣೇಶನ ಮೂರ್ತಿಗೆ ಸುಮಾರು 120 ವರ್ಷಗಳು ಸಂದಿರುವಂಥದ್ದು. ಸುಮಾರು 1905ರಲ್ಲಿ ಕೂಡ ಈ ಒಂದು ಸ್ಥಳದಲ್ಲಿ ಬಾಲಗಂಗಾಧರ ತಿಲಕರು ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡು ಬರಲಾಗ್ತದೆ. ಸುಮಾರು 20 ಅಡಿ ಗಣೇಶ ಇರುವಂಥ ಈ ಸ್ಥಳದಲ್ಲಿ ಬೆಳಗಾವಿ ನಗರ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಅತಿ ಸಡಗರ ಸಂಭ್ರಮದಿಂದ ಈ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 11 ದಿನಗಳ ಕಾಲ ಗಣೇಶ ಮೂರ್ತಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮತ್ತು ನೈವೇದ್ಯಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಅಂದರೆ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಮಹಾರಾಷ್ಟ್ರದ ಪ್ರಭಾವ ಕೂಡ ಇರುತ್ತೆ. ಮತ್ತು ಪ್ರಥಮವಾಗ 1893ರಲ್ಲಿ ಪುಣೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಲ್ಲಿಂದ ಇಲ್ಲಿ 1905ರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಗಣಪತಿಯಿಂದ ಆರಂಭ ಆದಂಥ ಈ ಗಣೇಶ ಉತ್ಸವ ಈಗ ರಾಜ್ಯಾದ್ಯಂತ ಕೂಡ ಹರಡುವಂಥದ್ದು. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇದೇ ಒಂದು ಸ್ಥಳದಲ್ಲಿ ಕೂಡ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಸದ್ಯ ನನ್ನ ಜೊತೆಗೆ ಇಲ್ಲಿ ಗಣೇಶ ಮಂಡಳಿ ಮುಖ್ಯಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಆಯಿತು ಮತ್ತು ಏನೆಲ್ಲ ವಿಶೇಷ ಇರುತ್ತೆ ಸರ್? 1905 ಒಳಗೆ ಸ್ವಾತಂತ್ರ್ಯ ಪೂರ್ವ ಕಾಲ ಒಳಗೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಮುಂಬೈ ಪುಣೆ ಒಳಗೆ ಸ್ವಾತಂತ್ರ್ಯ ಹೋರಾಟ ಸಲುವಾಗಿ ಗಣೇಶ ಚತುರ್ಥಿದ ಪ್ರಾರಂಭ ಮಾಡಿದ್ದಾರೆ. ಶಿವಜಯಂತಿ ಗಣಪತಿ ಉತ್ಸವ ಜನ ಬರಲಿ, ಎಲ್ಲ ಸ್ವಾತಂತ್ರ್ಯ ಪರ್ವ ಚಾಲೂ ಆಗಲಿ, ಅದರ ಸಲುವಾಗಿ ಹೋರಾಟ ಮಾಡಿದೆ. ಅದರ ಟೈಮ್ 1905. ಓಕೆ ಮೈಲಾರಿ, ಹಸೂರಿನ ರಿಪೋರ್ಟರ್ ವಿನೋದ್ ಕೂಡ ಜಾಯಿನ್ ಆಗಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಅನ್ನೋದರ ಕುರಿತು ದಿನೇಶ್ ನೀಡ್ತಾ ಹೋಗ್ತಾರೆ ಮಾಹಿತಿಯನ್ನ. ದಿನೇಶ್, ಯಾವ ರೀತಿಯಾಗಿದೆ ಹಬ್ಬದ ಸಂಭ್ರಮ ಸಡಗರ, ಗಣೇಶೋತ್ಸವ ಯಾವ ರೀತಿಯಾಗಿ ಸಾಗ್ತಾ ಇದೆ ಮಂಗಳೂರಿನಲ್ಲಿ ಅಂತ? ಹಲವು ಕಡೆಗಳಲ್ಲಿ ನಿನ್ನೆ ಗಣೇಶೋತ್ಸವ ನಡೆದು ನಿನ್ನೆ ಗಣೇಶನ ವಿಸರ್ಜನೆ ಆದರೆ ಕೆಲವು ಕಡೆಗಳಲ್ಲಿ ಇವತ್ತು ಗಣೇಶೋತ್ಸವದ ನಡೆಯುತ್ತೆ ಮತ್ತು ಇವತ್ತು ವಿಸರ್ಜನೆ ಇರುತ್ತೆ. ಇನ್ನು ಕೆಲವು ಕಡೆಯಲ್ಲಿ 3 ದಿನಗಳ ಕಾಲ ಗಣೇಶನನ್ನು ಆರಾಧಿಸಿ ಬಳಿಕ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವು ಕಡೆಯಲ್ಲಿ 7 ದಿನ ಮತ್ತು 10 ದಿನ ಹೀಗೆ ಬೇರೆ ಬೇರೆ ದಿನಗಳ ಕಾಲ ಇಲ್ಲಿ ಗಣೇಶೋತ್ಸವ ಆಚರಣೆ ಮಾಡಲಾಗ್ತಿದೆ. ನಾನೀಗ ಮಂಗಳೂರಿನ ಪ್ರಮುಖ ಗಣೇಶೋತ್ಸವ ಆಚರಣೆ ಮಾಡುವಂತಹ ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿದ್ದೇನೆ. ಇಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ಈ ರೀತಿಯಾಗಿ ಗಣೇಶೋತ್ಸವವನ್ನು ಆಚರಿಸಲಾಗಿದೆ. ಬಹಳಷ್ಟು ವಿಜೃಂಭಣೆಯಿಂದ ಇಲ್ಲಿ ಬನ್ಸ್ ಹಾಸ್ಟೆಲ್ನಲ್ಲೂ ಕೂಡ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀವೀಗ ಗಣೇಶನ ವಿಗ್ರಹವನ್ನು ಕೂಡ ನೋಡ್ಬೋದು. ಬಹಳಷ್ಟು ದೊಡ್ಡ ವಿಗ್ರಹವನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಜೊತೆಗೆ ಕಿರೀಟ, ಬೆಳ್ಳಿ ಕಿರೀಟ ಮತ್ತು ಆ ಕಿವಿಗೆ ಕೂಡ ಬೆಳ್ಳಿಯ ಕವಚವನ್ನು ಕೂಡ ಅಳವಡಿಸಿರುವಂಥದ್ದು. ಮಂಗಳೂರಿನ ಈ ಒಂದು ಬನ್ಸ್ ಹಾಸ್ಟೆಲ್ನಲ್ಲಿ ನಡೆಯುವಂಥ ಈ ಒಂದು ಗಣೇಶೋತ್ಸವದಲ್ಲಿ ಇವತ್ತು ನಿನ್ನೆಯಲ್ಲಿ ಕೂಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿರುವಂಥದ್ದು. ಇವತ್ತು ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇವತ್ತು ಬೆಳಗಿನಿಂದ
ಬೆಳಗ್ಗೆಯಿಂದಲೇ ಆರಂಭಗೊಂಡಿರುವಂಥದ್ದು. ಮಧ್ಯಾಹ್ನದ ವೇಳೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ಸಂಜೆಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವಂಥದ್ದು. ಮಧ್ಯಾಹ್ನ ಅನ್ನ ಸಂತರ್ಪಣೆಯು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಮಂಗಳೂರಿನ ಬೇರೆ ಬೇರೆ ಭಾಗಗಳೇ ಅಂದರೆ ಬನ್ಸ್ ಹಾಸ್ಟೆಲ್ನಲ್ಲಿ ಈ ರೀತಿಯಾಗಿ ಏನು ಸಂಭ್ರಮದ ಗಣೇಶೋತ್ಸವ ಆಚರಣೆ ಆದರೆ ಏನು ಕೇಂದ್ರ ಮೈದಾನದಲ್ಲೂ ಕೂಡ ಹಿಂದೂ ಸಂಘಟನೆಗಳಿಂದ ಗಣೇಶೋತ್ಸವ ಆಚರಣೆ ಮಾಡಲಾಗ್ತದೆ. ಜೊತೆಗೆ ನಗರದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ದಕ್ಷಿಣ ಕನ್ನಡದ ಬಗ್ಗೆ ಹೇಳುವುದಾದರೆ ಇಲ್ಲಿ ಮನೆಯಲ್ಲಿ ಆರಾಧನೆ ಅಂದರೆ ಮನೆಯಲ್ಲಿ ಮೂರ್ತಿ ಇಟ್ಟು ಆರಾಧನೆ ಮಾಡುವಂತಹ ಪದ್ಧತಿ ಸ್ವಲ್ಪ ಕಡಿಮೆ, ಆದರೆ ಸಾರ್ವಜನಿಕವಾಗಿ ಬಹಳಷ್ಟು ವಿಜೃಂಭಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ. ರಮ್ಯಾ. ರೈಟ್ ದಿನೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ವಿನೋದ್ ಕೂಡ ಜಾಯಿನ್ ಆಗಿದ್ದಾರೆ. ಮೈಸೂರಿನಲ್ಲಿ ಈ ಒಂದು ಗಣೇಶೋತ್ಸವ ಸಂಭ್ರಮ ಸಡಗರ ಯಾವ ರೀತಿಯಾಗಿದೆ? ಇನ್ನು ನಾವಲ್ಲಿ ನೋಡಿದ ಹಾಗೆ ಬೀದಿಗಳಲ್ಲೂ ಗಣೇಶನ ಕೂರಿಸಿ ಆರಾಧನೆಯನ್ನ ಮಾಡಲಾಗತ್ತೆ. ಯಾವ ರೀತಿಯಾಗಿದೆ ಮೈಸೂರಿನಲ್ಲಿ ಹಬ್ಬದ ಸಡಗರ ಸಂಭ್ರಮ ವಿನೋದ್? ಈಗಾಗಲೇ ನಾಡಿನಲ್ಲೆಡೆ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಮೈಸೂರಲ್ಲೂ ಕೂಡ ಈಗಾಗಲೇ ನಿನ್ನೆ ಅನೇಕ ಕಡೆಗಳಲ್ಲಿ ಸಾವಿರಾರು ಗಣಪತಿಗಳನ್ನು ಕೂರಿಸಲಾಗಿದೆ. ಭಾಳ ವಿಶೇಷ ಅಂತಂದರೆ ಮೈಸೂರಿನ ಅಗ್ರಹಾರದಲ್ಲಿರುವಂತಹ 101 ಗಣಪತಿ ದೇವಸ್ಥಾನ, ಇದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಆಗಿದೆ. ನಿನ್ನೆ ಸಾವಿರಾರು ಜನರು 101 ಗಣಪತಿಯ ದರ್ಶನವನ್ನು ಪಡೆದಿದ್ದಾರೆ. ಈಗಾಗಲೇ ಭಾಳ ಪ್ರಮುಖವಾಗಿ ದೃಶ್ಯ ಸಹ ಗಮನಿಸ್ತಾ ಇದ್ದೀರಾ. ವಿಶೇಷವಾಗಿ ಹೂವಿನ ಅಲಂಕಾರದಿಂದ ದೇವಸ್ಥಾನದ ಆವರಣವನ್ನು ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಗಣಪತಿಯ ವಿಗ್ರಹವನ್ನು ಗಮನಿಸ್ಬೋದು. ಈಗಾಗಲೇ ದೊಡ್ಡ ಗಣಪತಿಗೆ ಈಗಾಗಲೇ ಬೆಳ್ಳಿಯ ಕವಚವನ್ನು ಕೂಡ ಹಾಕಲಾಗಿದೆ. ವಿಶೇಷವಾದ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆದಿದೆ, ಅಭಿಷೇಕ ಕೂಡ ಆಗಿದೆ. ಇವತ್ತು ಕೂಡ ಅಭಿಷೇಕ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 1 ವಾರಗಳ ಕಾಲ ಮೈಸೂರಿನ ಪ್ರತಿಯೊಂದು ಗಣಪತಿ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ಅಗ್ರಹಾರದ ದೇವಸ್ಥಾನದ ವಿಶೇಷತೆ ಅಂತಂದರೂ ಕೂಡ ಯಾರೇ ಒಂದು ಒಳ್ಳೆಯ ಕೆಲಸಗಳಿಗೆ ಹೋಗ್ಬೇಕಾದ ಸಂದರ್ಭದಲ್ಲೂ ಕೂಡ ಮೊದಲು 101 ಗಣಪತಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ. ಯಾವುದೇ ವಾಹನವನ್ನು ಖರೀದಿ ಮಾಡಿದ್ರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಸಾಕಷ್ಟು ವಿಶೇಷವಾದಂತಹ ಅಂದರೆ ಶಕ್ತಿಯನ್ನು ಹೊಂದಿರುವಂತಹ 101 ಗಣಪತಿ ದೇವಸ್ಥಾನ ಇದು. ಸೊ ಹೀಗಾಗಿ ಮೈಸೂರಿನ ಪ್ರತಿಯೊಬ್ಬರು ಕೂಡ ಯಾರೇ ಒಂದು ಒಳ್ಳೆಯ ಕೆಲಸಗಳಿರ್ಬೋದು, ಒಂದು ವಾಹನ ಖರೀದಿ ಮಾಡಿರ್ಬೋದು, ಪ್ರತಿಯೊಬ್ಬರು ಕೂಡ ಮೊದಲಿಗೆ ಗಣೇಶನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಬೇರೆ ಸ್ಥಳಗಳಿಗೆ ಹೋಗುವಂಥದ್ದು. ಸೊ ಈಗಾಗಲೇ 101 ಗಣಪತಿಗಳು ಕೂಡ ಈಗಾಗಲೇ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ನಿನ್ನೆ ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಆ ಗಣಪನ ದರ್ಶನವನ್ನು ಪಡೆದಿದ್ದಾರೆ. ಗೌರಿಯನ್ನು ಕೂಡ ಬೇರೆ ಕಡೆಯಲ್ಲಿ ಕೂರಿಸಿ ಗೌರಮ್ಮನಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗೆ ಇನ್ನೂ 1 ವಾರಗಳ ಕಾಲ ಪ್ರತಿ ಬಡಾವಣೆಗಳಲ್ಲೂ ಪ್ರತಿ ಏರಿಯಾಗಳಲ್ಲೂ ಕೂಡ ಗಣಪತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತದೆ. ಜೊತೆಗೆ ಈಗಾಗಲೇ ನೆನೆಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಒಂದೇ ದಿನಕ್ಕೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ. ಇನ್ನು ಬಹುತೇಕ ಕಡೆಗಳಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳಿರುತ್ತೆ. ಇದಾದ ಬಳಿಕ ಬಹುತೇಕ ಮಂದಿ ಬರೋ ಭಾನುವಾರ ಅಂದರೆ 9 ದಿನಕ್ಕೆ ಸರಿಯಾಗಿ ಗಣೇಶನನ್ನು ವಿಸರ್ಜನೆ ಮಾಡೋದಕ್ಕೆ ಸಾಕಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಾದಂತಹ ಅಂದರೆ ಗಣೇಶನ ಹಬ್ಬ ಅಂತಂದರೆ ಎಲ್ಲರಿಗೂ ಕೂಡ ಸಡಗರ ಸಂಭ್ರಮ ಇರುತ್ತೆ. ಎಲ್ಲರೂ ಕೂಡ ಅತ್ಯಂತ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿ ಮೈಸೂರಲ್ಲೂ ಕೂಡ ಸಾಕಷ್ಟು ಸಡಗರದಿಂದ ಹಬ್ಬವನ್ನು ಈಗಾಗಲೇ ಆಚರಣೆ ಮಾಡಲಾಗಿರುವಂಥದ್ದು. ರಮ್ಯಾ. ರೈಟ್ ವಿನೋದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಹಬ್ಬದ ಸಂಭ್ರಮ ನಾಡಿನಾದ್ಯಂತ ಮನೆ ಮಾಡಿತ್ತು ಅಂತ ಹೇಳಿ. ಒಂದಷ್ಟು ಕಡೆ ಅಂದರೆ ಬೆಂಗಳೂರಿನಲ್ಲಿ ವಿಸರ್ಜನೆ ಆಗುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ.